ಹಲೋ ವೀಕ್ಷಕರೇ, ಮಮತಾ ಫುಡೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಸಬ್ಬಕ್ಕಿ ಪಾಯಸನ ತುಂಬ ಈಸಿಯಾಗಿ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ನೋಡೋಣ. ಇದು ಮೋಸ್ಟ್ ರಿಕ್ವೆಸ್ಟೆಡ್ ಪಾಯಸ. ಇದು ನಮ್ಮ ಬಾಡಿಗೆ ತಂಪು ಕೊಡುತ್ತೆ. ಇದು ಈಸಿಯಾಗೇ ಮಾಡೋದು. ಇದು ಬನ್ನಿ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಇದು ಬೇಕಾಗಿರೋ ಇಂಗ್ರೀಡಿಯೆಂಟ್ಸು. ಫಸ್ಟ್ ಟೈಮ್ ನೀವು ನನ್ನ ಚಾನಲ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ತುಂಬ ಸಿಂಪಲ್ಲಾಗಿ ಮಾಡುವಂಥದ್ದು. ಸಬ್ಬಕ್ಕಿನ ನಾನು 1 ಕಪ್ ತೊಗೊಂಡಿದ್ದೀನಿ. ನಾನು ಈ ಥರ ಚಿಕ್ಕ ಸಬ್ಬಕ್ಕಿ ತೊಗೊಂಡಿದ್ದೀನಿ. ನಿಮಗೆ ಮಾರ್ಕೆಟಲ್ಲಿ ಯಾವ ಥರ ದಪ್ಪು ಸಿಕ್ಕಿದ್ರೂ ಅದನ್ನಾದರೂ ತೊಗೊಳ್ಳಿ, ಪರವಾಗಿಲ್ಲ, ಯಾವುದು ಏನು ಚೇಂಜಸ್ ಏನಿರಲ್ಲ. ಈಗ ಇದಕ್ಕೆ 1 ಟೀ ಸ್ಪೂನು ತುಪ್ಪ ಹಾಕಿ ಸ್ವಲ್ಪ ಎಲ್ಲ ಗೋಲ್ಡನ್ ಬ್ರೌನ್, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಈ ಥರ ಸ್ವಲ್ಪ ಅದು ಐ ಫ್ಲೇಮಲ್ಲಿ ನಾವು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಏನಾಗಲ್ಲ. ನೋಡಿ ಇವಾಗೆಲ್ಲ ಚೇಂಜ್ ಆಗಿದೆಯಲ್ಲ ಕಲರು. ಈ ಥರ ಎಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಅದು ಈಗ ಇದಕ್ಕೆ ನಾನು 1 ಕಪ್ ಸಬ್ಬಕ್ಕಿಗೆ 2 ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ. 1 ಕಪ್ಗೆ ನೆನ್ಪಿಟ್ಕೋಬೇಕು ನಾವು, 1 ಕಪ್ಗೆ 2 ಕಪ್ ನೀರು ಹಾಕಬೇಕು. ಎಷ್ಟು ಕ್ವಾಂಟಿಟಿ ಅದ್ರ ಡಬಲ್ ತೊಗೋಬೇಕು. ನೀರು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಈಗ ಲಿಡ್ ಕ್ಲೋಸ್ ಮಾಡಿ ನಾನು ಒಂದು 5 ನಿಮಿಷ ಅದು ಬೇಯಕ್ಕೆ ಬಿಡ್ತಾಯಿದ್ದೀನಿ. ಅದು ಬೆಂದಾದಮೇಲೆ ಒಳ್ಳೆ ಟ್ರಾನ್ಸ್ಪರೆಂಟಾಗಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು. ಈಗ ಈ ಥರ ಇದು ಆದಮೇಲೆ ಈಗ ಇದಕ್ಕೆ 2 ಕಪ್ಪು ಹಾಲು ಹಾಕಬೇಕು. ಫಸ್ಟು 1 ಕಪ್ ಹಾಕ್ಬಿಟ್ಟು ಬಿಸಿ ಹಾಲಿರಬೇಕು, ಹಾಲು ಬಿಸಿ ಬಿಸಿಯಾಗಿರಬೇಕು, ಇಲ್ಲಾಂದರೆ ಪಾಯಸ ಟೇಸ್ಟ್ ಹೊಟ್ಟೋಗುತ್ತೆ. ಹಾಕಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇನ್ನೊಂದು ಕಪ್ ಹಾಕಬೇಕು. ಇವಾಗ ನಾನು ಟೋಟಲಾಗಿ 2 ಕಪ್ ಹಾಕಿದ್ದೀನಿ. ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಅದನ್ನು ಒಂದು ಕುದಿ ಬರಿಸ್ಬೇಕು. ಕುದಿ ಬಂದಮೇಲೆ 1 ಕಪ್ಪು ಸಕ್ಕರೆ ಹಾಕ್ತಾಯಿದ್ದೀನಿ. 1 ಕಪ್ ಸಬ್ಬಕ್ಕಿಗೆ 1 ಕಪ್ಪು ಸಕ್ಕರೆ ಹಾಕ್ತಾಯಿದ್ದೀನಿ. ನಿಮಗೆ ಇನ್ನು ಸಕ್ಕರೆ ತುಂಬ ಸ್ವೀಟ್ ಬೇಕು ನಂಗೆ ಅನ್ನೋದಾದರೆ ಸ್ವಲ್ಪ ಸಕ್ಕರೆ ಜಾಸ್ತಿನೇ ಹಾಕ್ಕೊಳ್ಳಿ. ಈಗ ಈ ಥರ ಸಕ್ಕರೆ ಎಲ್ಲ ಮೆಲ್ಟಾಗಿ ಒಂದು ಕುದಿ ಬಂದಮೇಲೆ ಅದಕ್ಕೆ ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಅದಕ್ಕೆ ಇನ್ಸ್ಟೆಂಟ್ ಬಾದಾಮಿ ಪೌಡ್ರ್ ಮಾರ್ಕೆಟಲ್ಲಿ ಸಿಗುತ್ತಲ್ಲ, ಯಾವುದಾದ್ರೂ ಪರವಾಗಿಲ್ಲ ತೊಗೊಂಡು ಅದಕ್ಕೆ ಈಗ ಸ್ವಲ್ಪ ಕೇಸರಿನ ಹಾಕ್ತಾಯಿದ್ದೀನಿ. ಕೇಸರಿ ಹಾಕೋದ್ರಿಂದ ಪಾಯಸ ಒಳ್ಳೆ ಕಲ್ಲರು ಮತ್ತು ಸ್ವೀಟ್ ಐಟಮ್ಗೆ ಕೇಸರಿ ಹಾಕೋದ್ರಿಂದ ಒಳ್ಳೆ ಟೇಸ್ಟು, ಮತ್ತು ಕೇಸರಿ ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದಿದು. ಸಬ್ಬಕ್ಕಿ ಪಾಯಸ ಈ ಥರ ಹಾಕೋದ್ರಿಂದ ನಮ್ಮ ಬಾಡಿ ಬ್ಯಾಲೆನ್ಸ್ ಆಗುತ್ತೆ. ಹೀಟು ಮತ್ತು ಕೋಲ್ಡ್ ಎರಡು ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಹಾಕೋದು. ಈಗ ನೋಡಿ ಇದು ಆಗಿದೆ. ನಾನು ಫ್ಲೇಮ್ ಆಫ್ ಮಾಡಿ ಇದನ್ನು ಒಂದು 10 ನಿಮಿಷ ಸ್ವಲ್ಪ ಅದು ರೂಮ್ ಟೆಂಪರೇಚರ್ ಬರೋಕ್ಕೆ ಸೈಡ್ಗೆ ಇಡ್ತಾಯಿದ್ದೀನಿ. ಈಗ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ 1 ಟೀ ಸ್ಪೂನಷ್ಟು ತುಪ್ಪ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಗೋಡಂಬಿ, ನಾನು 10 ರಿಂದ 15 ತೊಗೊಂಡಿದ್ದೀನಿ. ಅಂದರೆ 1 ಟೀ ಸ್ಪೂನಷ್ಟು ಗೋಡಂಬಿ ತೊಗೊಂಡು ಅದನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ದ್ರಾಕ್ಷಿನ ಹಾಕಿ ದ್ರಾಕ್ಷಿನ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗ ಫ್ಲೇಮ್ ಆಫ್ ಮಾಡಿ ಪಾಯಸ ನೋಡಿ ಆಗಿದೆಯಲ್ಲ, ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಿದೆ. ನಾವು ಕೇಸರಿ ಹಾಕಿರೋದ್ರಿಂದ ಕಲರ್ ಚೇಂಜ್ ಆಗಿದೆ. ಈಗ ನಾವು ರೋಸ್ಟ್ ಮಾಡ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ನ ಹಾಕ್ಬಿಟ್ಟು ಒಂದು ಮಿಕ್ಸ್ ಮಾಡಿದ್ರೆ ಆಯಿತು, ಇಷ್ಟೇ. ನಾನಿವಾಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೀವು ಮನೇಲಿ ಟ್ರೈ ಮಾಡಿ, ತುಂಬ ಈಸಿ ಅಲ್ವಾ? ಎಲ್ಲರಿಗೂ ಮಾಡಿ. ಸಿಹಿ ಪಾಯಸ, ಸ್ವೀಟ್ ಏನಾದರೂ ಗೊತ್ತಾದಾಗ ಮಾಡಿಕೊಂಡು ಸ್ವೀಟ್ ಪಾಯಸ ಥರ ಮಾಡ್ಕೊಂಡು ತಿಂದರೆ ಒಳ್ಳೆಯದು. ಅಷ್ಟೇ, ಆಯಿತು. ಮತ್ತು ನಾವು ಇನ್ಸ್ಟೆಂಟಾಗಿ ಬ್ರೆಡ್ಡಿಂದ ಜಾಮೂನ್ ಮಾಡೋದು ಹೆಂಗೆ ಅಂತೇಳ್ಬಿಟ್ಟು ನೋಡೋಣ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಫಸ್ಟ್ ಟೈಮ್ ನೀವು ನನ್ನ ಚಾನಲ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಮಿಲ್ಕ್ ಬ್ರೆಡ್ಡನ್ನು ತೊಗೊಂಡಿದ್ದೀನಿ. ಮಿಲ್ಕ್ ಬ್ರೆಡ್ ಸ್ಲೈಸಸ್ಸು ನಾನು 5 ಸ್ಲೈಸಸ್ ತೊಗೊಂಡು ಅದನ್ನು ಎಡ್ಜಸ್ ಎಲ್ಲ ತೆಗಿತಾ ಇದ್ದೀನಿ. ಅದು ಬ್ರೌನ್ ಕಲರ್ ಇರುತ್ತಲ್ಲ, ಆ ಬ್ರೌನ್ ಕಲರ್ಸ್ನೆಲ್ಲ ತೆಗ್ದಾಕ್ಬಿಟ್ರೆ ಚೆನ್ನಾಗಿರುತ್ತೆ. ಎಲ್ಲ ಎಡ್ಜಸ್ನ, ಎಲ್ಲ ಸ್ಲೈಸಸ್ದು ಈ ಥರ ಎಡ್ಜಸ್ ತೆಗಿತಾ ಇದ್ದೀನಿ. ತುಂಬ ಫಸ್ಟ್ ಟೈಮ್ ಮಾಡೋರು ಈ ಥರ ಮಾಡ್ಕೋಬೋದು. ಇದನ್ನು ಪೀಸ್ ಮಾಡಿಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ನಾನು. ಈ ಥರ ಎಲ್ಲ ಪೀಸ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಇವಾಗ ಅದನ್ನು ಬ್ರೆಡ್ ಕ್ರಮ್ಸ್ ಥರ ನಾವು ನೈಸಾಗಿ ಪೌಡ್ರ್ ಮಾಡ್ಕೋಬೇಕು. ಈ ಥರ ಈಗ ಬ್ರೆಡ್ ಕ್ರಮ್ಸ್ ಥರ ಆಗಿದೆ. ಈಗ ಇದನ್ನು ಒಂದು ಬೌಲಿಗೆ ತೊಗೊಂಡು ಈಗ ಅದಕ್ಕೆ ಕಾಯಿಸಿ ತಣ್ಣಗಾಗಿರೋಂಥ ಹಾಲನ್ನು ಹಾಕ್ತಾಯಿದ್ದೀನಿ ನಾನು. ಹಾಕ್ಬಿಟ್ಟು ಹಾಲು ಸ್ವಲ್ಪ ಸ್ವಲ್ಪನೇ ನೋಡ್ಕೊಂಡು ಹಾಕ್ಕೋಬೇಕು ನಾವು. ಅದು ಎಷ್ಟು ಸಾಫ್ಟಾಗಿ ಚಪಾತಿ ಹಿಟ್ಟು ಥರ ಆಗಬೇಕು ನೋಡಿ. ಇದನ್ನು ಚೆನ್ನಾಗಿ ನಾದ್ಕೊಂಡು ಈಗ ಅದನ್ನು ಒಂದು ಚಿಕ್ಕದಾಗಿ ಬಾಲ್ಸ್ ಮಾಡ್ಕೋಬೇಕು. ಕೈಗೆ ನಾನು ತುಪ್ಪ ಸವರ್ಕೊಂಡಿದ್ದೀನಿ. ಅದನ್ನು ನೈಸಾಗಿ ಬಾಲ್ಸ್ ಥರ ಮಾಡ್ಕೊತಾ ಇದ್ದೀನಿ. ಎಷ್ಟು ನೈಸಾಗಿ ಅಂದರೆ ಅದು ಕ್ರ್ಯಾಕ್ಸ್ ಏನೂ ಇರಬಾರ್ದು, ಅಷ್ಟು ನೈಸಾಗಿ ಮಾಡ್ಕೋಬೇಕು. ಎಲ್ಲ ಈ ಥರ ನಾನು ಒಂದು ಪ್ಲೇಟಿಗೆ ಮಾಡ್ಕೊಂಡು ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಈಗ ಒಂದು ದಪ್ಪ ತಳಪಾತ್ರೆ ತೊಗೊಂಡು ಅದಕ್ಕೆ 1 ಕಪ್ಪು ಸಕ್ಕರೆ ತೊಗೊಂಡು ಅದಕ್ಕೆ 1 ಕಪ್ಪು ನೀರು ಹಾಕಿ ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಅದು ಕುದಿ ಬರಬೇಕೀಗ. ಅದು ಸಕ್ಕರೆ ಎಲ್ಲ ಮೆಲ್ಟ್ ಆಗಬೇಕು ನೀರಲ್ಲಿ. ನೋಡಿ ಈಗೆಲ್ಲ ಸಕ್ಕರೆ ಎಲ್ಲ ಮೆಲ್ಟ್ ಆಗಿದೆಯಲ್ಲ, ಈ ಥರ ಪಾಕ ಬಂದಿದೆಯಲ್ಲ ಲೈಟಾಗಿ. ಈಗ ಇದಕ್ಕೆ
ಯಾಲಕ್ಕಿ ಕಾಯಿ 2 ಕಾಯಿನ ಸ್ವಲ್ಪ ಈ ಥರ ಕ್ರಷ್ ಮಾಡಿರೋದನ್ನು ಹಾಕ್ತಾಯಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಸಾಫ್ರಾನ್ ಹಾಕ್ತಾಯಿದ್ದೀನಿ. ನೀವಿಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಹಾಕಿ ಅದನ್ನೊಂದು ನಿಮಿಷ ಕುದಿ ಬಂದಮೇಲೆ ನೋಡಿ ಈ ಥರ ಸಕ್ಕರೆ ಪಾಕ ಈ ಥರ ಇರಬೇಕು, ತುಂಬ ಗಟ್ಟಿ ಇರೋದೇನು ಬೇಡ. ಈಗ ಫ್ಲೇಮ್ ಆಫ್ ಮಾಡಿ ನಾನು ಅದನ್ನು ಸ್ವಲ್ಪ ಕೂಲಾಗೋಗಿ ಬಿಡ್ತಾಯಿದ್ದೀನಿ. ಈಗ ಎಣ್ಣೆ ಕಾಯಕ್ಕಿಟ್ಬಿಟ್ಟು ನಾವು ರೆಡಿ ಮಾಡ್ಕೊಂಡಿರೋಂಥ ಜಾಮೂನ್ ಬಾಲ್ಸ್ನ ಹಾಕಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಈ ಥರ ನಾವು ಅದನ್ನು ಟರ್ನ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಫ್ಲೇಮು ಮೀಡಿಯಮ್ ಫ್ಲೇಮ್ ಇರಬೇಕು, ಇಲ್ಲಾಂದರೆ ಗೋಲ್ಡನ್ ಬ್ರೌನ್ ಒಳಗಡೆ ಫ್ರೈ ಆಗುತ್ತೆ, ಒಳಗಡೆ ಹಸಿ ಹಸಿಯಾಗಿ ಹಂಗೆ ಇರುತ್ತೆ. ನೋಡಿ ಈಗ ಆಗಿದೆ, ಗೋಲ್ಡನ್ ಬ್ರೌನ್ ಬಂದಿದೆಯಲ್ಲ. ಇವಾಗ ನಾನು ಅದನ್ನು ಆಯಿಲಿಂದ ತೆಗಿತಾ ಇದ್ದೀನಿ. ಈ ಥರ ಗೋಲ್ಡನ್. ಇವಾಗ ಶುಗರ್ ಸಿರಪ್ಪು ಸ್ವಲ್ಪ ಬಿಸಿ ಇರೋವಾಗೇ ಈ ಬಾಲ್ಸ್ನೆಲ್ಲ ಹಾಕಿ ಒಂದು ಅರ್ಧ ಗಂಟೆ ಅದು ಶುಗರ್ ಸಿರಪ್ಪೆಲ್ಲ ಅದಕ್ಕೆ ಎಳ್ಕೊಳ್ಳೋಂಗೆ ಬಿಟ್ಬಿಡಬೇಕು, ಎಲ್ಲ ಮಿಕ್ಸ್ ಮಾಡಿಬಿಟ್ಟು. ನೋಡಿ ಇಷ್ಟೇ, ಈಗ ಆಗಿದೆ. ನಾನು ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೀವು ಟ್ರೈ ಮಾಡಿ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ಹೇಳ್ಬಿಟ್ಟು. ಮೇಲೆ ಕ್ರಿಸ್ಪಿ ಆಗಿದೆ, ಇವಾಗ ನೋಡಿ ಒಳಗಡೆ ಸಾಫ್ಟ್ ಆಗಿದೆ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು. ಇವತ್ತು ನಾವು ರವೆಯಿಂದ ರವೆ ಲಡ್ಡು ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ನೋಡೋಣ. ಇದು ತುಂಬ ಟೇಸ್ಟಿಯಾಗಿ ಮತ್ತು ತುಂಬ ಸಾಫ್ಟಾಗಿರುತ್ತೆ, ತುಂಬ ಈಸಿಯಾಗಿ ಮಾಡೋದು. ಇದು ಬರೀ ಒಂದು 10 ನಿಮಿಷದಲ್ಲಿ ಈ ರವೆ ಉಂಡೆ ರೆಡಿ ಆಗುತ್ತೆ. ಬನ್ನಿ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಇದು ಬೇಕಾಗಿರೋ ಇಂಗ್ರೀಡಿಯೆಂಟ್ಸು. ಫಸ್ಟ್ ಟೈಮ್ ನೀವು ನನ್ನ ಚಾನಲ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಲನ್ನು 100 ಗ್ರಾಮ್ ಅಷ್ಟು ಹಾಲು ಹಾಕ್ಬಿಡಿ, ಒಂದು 100 ml ಅಷ್ಟು ಹಾಲು ಹಾಕಿ ಅದು ಸ್ವಲ್ಪ ಚೆನ್ನಾಗಿ ಕಾಯಕ್ಕೆ ಬಿಡಬೇಕು. ಈಗ ಅದಕ್ಕೆ ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಕಾಯಿಸ್ಕೋಬೇಕು ಹಾಲು. ಈ ಥರ ಸ್ವಲ್ಪ ಎಲ್ಲ ಮಿಕ್ಸ್ ಆದಮೇಲೆ ಈಗ ಹಾಲು ಕಾದಾಗಿದೆಯಲ್ಲ, ಇದನ್ನು ಒಂದು ಸೈಡ್ಗೆ ಇಟ್ಕೊಂಡು ಈಗ ಒಂದು ಕಡಾಯಿ ತೊಗೊಂಡು ಕಡಾಯಿಗೆ 1 ಟೀ ಸ್ಪೂನಷ್ಟು ತುಪ್ಪ ಹಾಕಿ ಅದಕ್ಕೆ 1 ಟೀ ಸ್ಪೂನು ಗೋಡಂಬಿ ಹಾಕಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಗೋಲ್ಡನ್ ಬ್ರೌನ್ ಬಂದಮೇಲೆ ಒಂದು ಸೈಡ್ಗೆ ತೆಗೆದಿಟ್ಕೊಂಡು ಈಗ ದ್ರಾಕ್ಷಿನ 1 ಟೀ ಸ್ಪೂನ್ ಅಷ್ಟು ಹಾಕಿದ್ದೀನಿ. ಅದನ್ನು ಒಂದು ನಿಮಿಷ ಹಂಗೆ ಫ್ರೈ ಮಾಡಿಕೊಂಡ್ರೆ ಅದು ಬೇಗ ಫ್ರೈ ಆಗೋಗ್ಬಿಡುತ್ತೆ. ಅದನ್ನು ಒಂದು ಸೈಡ್ಗೆ ತೊಗೊಳ್ಬೇಕು. ಈಗ ಇದೇ ಕಡಾಯಿಗೆ 1 ಟೇಬಲ್ ಸ್ಪೂನು ತುಪ್ಪ ಹಾಕಿ ಅದಕ್ಕೆ 1 ಕಪ್ಪು ರವೆ ಹಾಕಬೇಕು. ನಾನು ಬಾಂಬೆ ರವೆ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಲೈಟ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಅದಕ್ಕೆ ತುರಿದಿರೋ ಅಂಥ ಕೊಬ್ಬರಿನ ಕಾಯಿ ಹಾಕ್ತಾಯಿದ್ದೀನಿ. ಹಸಿ ಕೊಬ್ಬರಿ ಆದರೆ ಚೆನ್ನಾಗಿರುತ್ತೆ. ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಕಾಯಿ ಚೆನ್ನಾಗಿ ಒಳ್ಳೆ ಘಮ ಅನ್ನೋ ಫ್ಲೇವರ್ ಬರುತ್ತೆ, ಅರೋಮೆಟಿಕ್ಕಾಗಿರುತ್ತೆ. ಈಗ ಅದಕ್ಕೆ ಅರ್ಧ ಟೀ ಸ್ಪೂನಷ್ಟು ನಾನು ಏಲಕ್ಕಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಹಾಕಿ ಮಿಕ್ಸ್ ಮಾಡಿಕೊಂಡು ಈಗ ಅದಕ್ಕೆ 3/4 ಕಪ್ಪಷ್ಟು ರೋಸ್ಟ್ ಮಾಡ್ಕೊಂಡಿರೋವಂಥ ಡ್ರೈ ಫ್ರೂಟ್ಸ್ನ ಹಾಕಿ ಈಗ 3/4 ಕಪ್ಪಷ್ಟು ಶುಗರ್ ಪೌಡ್ರನ್ನ ಹಾಕ್ತಾಯಿದ್ದೀನಿ. ನಿಮಗೆ ಶುಗರು ಜಾಸ್ತಿ ಸ್ವೀಟ್ ಜಾಸ್ತಿ ಬೇಕು ಅನ್ನೋದಾದರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಕಮ್ಮಿ ಬೇಕು ಅನ್ನೋದ್ರೆ ಸ್ವಲ್ಪ ಕಮ್ಮಿನೇ ಮಾಡ್ಕೊಳ್ಳಿ. ಅರ್ಧ ಕಪ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಸ್ಟೌವಿಂದ ಕೆಳಗಡೆ ಇಳಿಸಿ ಅದಕ್ಕೆ ಸ್ವಲ್ಪ ಬಿಸಿಯಾಗಿರೋಂಥ ಹಾಲನ್ನು ಹಾಕಿ ನಾವು ಆಗಲೇ ರೆಡಿ ಮಾಡ್ಕೊಂಡಿದ್ವಲ್ವ ಅದನ್ನು ಹಾಲು ಹಾಕಿ ನೋಡ್ಕೊಂಡು ಹಾಕ್ಕೋಬೇಕು. ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ತುಂಬ ಜಾಸ್ತಿ ಹಾಲು ಹಾಕೋಕ್ಕೆ ಹೋಗಬಾರ್ದು. ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಅದನ್ನು ಒಂದು ಸ್ವಲ್ಪ ನಿಂಬೆಹಣ್ಣು ಗಾತ್ರದ ಬಾಲ್ ಥರ ಮಾಡಿಕೊಂಡು ನೀಟಾಗಿ ರೌಂಡ್ ಶೇಪಲ್ಲಿ ಬರೋ ಥರ ಬಾಲ್ಸ್ ಮಾಡ್ಕೋಬೇಕು. ಈ ಥರ ನಾನು ಕೈಗೆ ತುಪ್ಪ ಸವರ್ಕೊಂಡು ಈ ಥರ ಬಾಲ್ಸ್ ಎಲ್ಲ ಮಾಡ್ಕೊಂಡಿದ್ದೀನಿ. ಇಷ್ಟೇ ಲಡ್ಡು ಶೇಪ್ ಬಂದಿದೆಯಲ್ಲ, ಇಷ್ಟೇ ಆಯಿತು. ಒಂದು 2 ನಿಮಿಷ ಅದು ತಣ್ಣಗಾಗೂ ಬಿಡಬೇಕು. ನಾನು ಅದ್ರ ಮೇಲೆ ಡೆಕೋರೇಷನ್ಗೆ ದ್ರಾಕ್ಷಿನ ಇಡ್ತಾಯಿದ್ದೀನಿ. ನೀವು ಡ್ರೈ ಫ್ರೂಟ್ಸ್ ಯಾವುದಾದ್ರೂ ಇಡ್ಕೋಬೋದು. ಇಷ್ಟೇ ರೆಡಿಯಾಗಿದೆ. ನೀವು ಮನೇಲಿ ಟ್ರೈ ಮಾಡಿ, ತುಂಬ ಈಸಿ ಅಲ್ಲ. ದೀಪಾವಳಿಗೆ ಈ ಥರ ಮಾಡಿ ಮಕ್ಕಳಿಗೆಲ್ಲ ಕೊಡಿ. ನಾವು ಕಜ್ಜಾಯ ಮಾಡೋದು ಹೆಂಗೆ ಅಂತೇಳ್ಬಿಟ್ಟು ನೋಡೋಣ. ಇದು ದೀಪಾವಳಿ ಸ್ಪೆಷಲ್ ಅಲ್ವಾ. ಕಜ್ಜಾಯನ ನಾವು ದೀಪಾವಳಿ ಹಬ್ಬಕ್ಕೆ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ ಹೆಂಗೆ ಮಾಡೋದು ಅಂತೇಳ್ಬಿಟ್ಟು ನೋಡೋಣ. ಫಸ್ಟ್ ಟೈಮ್ ನೀವು ನನ್ನ ಚಾನಲ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಅರ್ಧ kg ಬಿಳಿ ಅಕ್ಕಿನ ಅಂದರೆ ದೋಸೆ ಅಕ್ಕಿನ ನಾನು 4ರಿಂದ 5 ಅವರ್ ನೆನೆಸಿದ್ದೀನಿ. ಈಗ ಅದನ್ನು ಈ ಥರ ಸೋನಾ ಮಸೂರಿ ಅಕ್ಕಿಗಿಂತ ದೋಸೆ ಅಕ್ಕಿ ಆದರೆ ತುಂಬ ಚೆನ್ನಾಗಿರುತ್ತೆ. ಕೆಂಪಕ್ಕಿಯಿಂದನೂ ಮಾಡ್ತಾರೆ. ಇದು ನಾನು ದೋಸೆ ಅಕ್ಕಿ ತೊಗೊಂಡಿದ್ದೀನಿ. ಈಗ ಇದನ್ನು 5 ಅವರ್ ಆದಮೇಲೆ ನೀರಿನೆಲ್ಲ ತೆಗೆದ್ಬಿಟ್ಟು ಈ ಥರ ಒಂದು ಅರ್ಧ ಗಂಟೆ ಹಿಂಗೆ ಬಿಟ್ಟಿದ್ದೀನಿ. ಆದಮೇಲೆ ಅದನ್ನು ಚೆನ್ನಾಗಿ ಪೌಡ್ರ್ ಮಾಡಿಕೊಂಡು ಈ ಥರ ಜರಡಿ ಹಿಡಿತಾ ಇದ್ದೀನಿ. ಅದು ಎಷ್ಟು ನೈಸಾಗಿದ್ದರೆ ಕಜ್ಜಾಯಕ್ಕೆ ಅಷ್ಟು ಚೆನ್ನಾಗಿ ಬರುತ್ತೆ. ತುಂಬ ಒಣಗಾಗಿ ಬಿಡಬಾರ್ದು ಹಿಟ್ಟನ್ನು.
ಈ ಥರ ಸ್ವಲ್ಪ ಹಸಿಯಾಗಿ ಮುಟ್ಟರೆ ನಮಗೆ ಈ ಥರ ಗೊತ್ತಾಗುತ್ತೆ. ಈಗ ಅದಕ್ಕೆ ನಾನು ಅರ್ಧ kg ಅಕ್ಕಿಗೆ 400 ಗ್ರಾಮ್ ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನೀವು 1 kg ಅಕ್ಕಿ ತೊಗೊಳ್ಳೋದಾದರೆ 3/4 kg ಅಷ್ಟು ಬೆಲ್ಲ ತೊಗೋಬೇಕು. ಅದಕ್ಕೆ 200 ಗ್ರಾಮ್ ಅಷ್ಟು ನೀರು ಹಾಕ್ಬಿಟ್ಟು ಈಗ ಅದನ್ನು ಲೋ ಫ್ಲೇಮಲ್ಲಿ ಈ ಥರ ಮಿಕ್ಸ್ ಮಾಡಿಕೊಂಡು ಪಾಕ ಬರೋವರೆಗೂ ಈ ಥರ ನಾವು ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ ಅವಾಗವಾಗ ನಾವು ಈ ಥರ ಪಾಕ ಬಂದಿದೆಯಾ ಅಂತೇಳ್ಬಿಟ್ಟು ಚೆಕ್ ಮಾಡ್ಕೊತಾ ಇರಬೇಕು. ಅದು ಎಳೆಯಾಗಿ ಬರುತ್ತೆ, ಅವಾಗ ಪಾಕ ಬಂದಿದೆ ಅಂತ ಗೊತ್ತಾಗುತ್ತೆ. ನೋಡಿ ಈ ಥರ ಎತ್ತಿದಾಗ ನೋಡಿ ಈಗ ಆಗಿದೆ, ಪಾಕ ಬಂದಿದೆ ನಂದು. ಈ ಥರ ನಾವು ಒಂದು 10 ನಿಮಿಷ ಮಾಡಿದ್ರೆ ಬರುತ್ತೆ. ಒಂದು ಬೌಲಲ್ಲಿ ನೀರು ತೊಗೊಂಡು ಆ ಪಾಕ ಬಿಟ್ಟರೆ ಸ್ಪ್ರೆಡ್ ಆಗಲ್ಲ ಬೇಗ. ನೋಡಿ ಈ ಥರ ಕೈಯಲ್ಲಿ ಎತ್ತಿ ನೋಡಿದ್ರೆ ಅದು ಹಂಗೆ ಬರುತ್ತೆ, ಉಂಡೆ ಥರ ಬರುತ್ತೆ. ನೋಡಿ ಎಳೆಯಾಗಿ ಉಂಡೆಯಾಗಿ ಬರುತ್ತೆ. ನೋಡಿ ಈ ಥರ ಮಾಡಿಕೊಂಡ್ರೆ ಬಾಲ್ ಥರ ಆಗುತ್ತಲ್ಲ. ಈಗ ಕಜ್ಜಾಯ ಪಾಕ ಆಗಿದೆ ಅಂತೇಳ್ಬಿಟ್ಟು ನಾವು ರೆಡಿ ಮಾಡ್ಕೊಂಡಿರೋ ಹಿಟ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಎಲ್ಲನೂ ಅದೇ ಥರ ಎಲ್ಲ ನಾವು ಹಿಟ್ಟನ್ನೆಲ್ಲ ಹಾಕ್ತಾಯಿದ್ದೀನಿ ನಾನು. ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದರಲ್ಲಿ ಬಾಲ್ಸ್ ಏನು ಇರ್ದಿರ ನೋಡ್ಕೋಬೇಕು. ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿ ಈ ಥರ ಎಲ್ಲ ಕಲಿಸ್ಕೊಂಡು ಈ ಥರ ಅದೇ ಲೋ ಫ್ಲೇಮಲ್ಲೇ ಒಂದು 2-3 ನಿಮಿಷ ಹಂಗೇ ನಾವು ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕ್ಬಿಟ್ಟು ಆ ಪಾಕಾಗೆ ಎಲ್ಲ ತುಪ್ಪ ಸ್ವಲ್ಪ ಚೆನ್ನಾಗಿ ಒಳಗಡೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ನೋಡಿ ಈಗ ಆಗಿದೆಯಲ್ಲ, ತುಪ್ಪ ಎಲ್ಲ ಅದಕ್ಕೆ ಸರಿ ಹೊಂದಿದೆಯಲ್ಲ. ಈಗ ಇದನ್ನು ನಾನು ಒಂದು 4ರಿಂದ 5 ಅವರು ತಣ್ಣಗಾಗೋಗ್ಬಿಡ್ತಾ ಇದ್ದೀನಿ. ಈಗ ಆದಮೇಲೆ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಥರ ಮಿಕ್ಸ್ ಮಾಡಿಕೊಂಡು ಅದನ್ನು ಬಾಲ್ಸ್ ಥರ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ನಮಗೆ ಯಾವ ಸೈಜ್ ಬೇಕೋ ಕಜ್ಜಾಯ ಆ ಟೈಪಲ್ಲಿ ಅಷ್ಟಲ್ಲೇ ಬಟರ್ ಪೇಪರ್ಗೆ ತುಪ್ಪ ಹಾಕಿ, ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲ ಅಂದರೆ ಪ್ಲಾಸ್ಟಿಕ್ ಪೇಪರ್ ಮೇಲೂ ಮಾಡ್ಕೋಬೋದು, ಇಲ್ಲ ಬಾಳೆ ಎಲೆ ಮೇಲಾದರೂ ಮಾಡ್ಕೋಬೋದು. ಆ ಬಾಲ್ ಈ ಥರ ಕಜ್ಜಾಯ ಮಾಡ್ಕೋಬೇಕಲ್ವ ನಾವು, ಆ ಬಾಲ್ಸ್ನ ಈ ಥರ ಎಲ್ಲ ಈ ಥರ ನೀಟಾಗಿ ನಾವು ಬಾಲ್ಸ್ ಎಷ್ಟು ನೈಸಾಗಿದ್ದರೆ ಕಜ್ಜಾಯ ಅಷ್ಟು ಚೆನ್ನಾಗಿ ಬರುತ್ತೆ. ಈ ಥರ ಎಲ್ಲ ಬೆರಳಲ್ಲೇ ಮಾಡಿಕೊಂಡ್ರೆ ಒಳ್ಳೆಯದು. ಅದಕ್ಕೆ ಬಿಳಿ ಎಳ್ಳನ್ನು ನಮಗಿಷ್ಟ ಇದ್ದರೆ ಮಾತ್ರ ಬಿಳಿ ಎಳ್ಳು ಹಾಕ್ಕೊಳ್ಳಿ, ಬೇಡ ಅನ್ನೋದಾದರೆ ಸ್ಕಿಪ್ ಮಾಡ್ಕೋಬೋದು. ಈಗ ಇದನ್ನು ತೆಗೆದು ಬಾಂಡಿಯಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೀವಲ್ವ, ಅದರಲ್ಲಿ ಎಣ್ಣೆ ಕಾದಾದಮೇಲೆ ಒಂದೊಂದಾಗೆ ಬಿಡಬೇಕು. ಫ್ಲೇಮು ಲೋ ಫ್ಲೇಮಲ್ಲಿ, ಮೀಡಿಯಮ್ ಫ್ಲೇಮಲ್ಲಿರಲಿ. ಈ ಥರ ಎಣ್ಣೆ ಸ್ವಲ್ಪ ಅದ್ರ ಮೇಲೆ ಉಬ್ತಾ ಇರೋವಾಗ ಎಣ್ಣೆ ಮೇಲೆ ಹಾಕಿ ಈ ಥರ 2 ಕಡೆನೂ ಫ್ಲಿಪ್ ಮಾಡಿಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಆಗಿದೆಯಲ್ಲ, ಇದನ್ನು ಒಂದ್ರ ಮೇಲೆ ಒಂದು 2 ಈ ಥರ ಹಾಕ್ಬಿಟ್ಟು ಸ್ವಲ್ಪ ಆಯಿಲ್ ಜಾಸ್ತಿ ಇರುತ್ತೆ ಒಳಗಡೆ, ಈ ಥರ ಚೆನ್ನಾಗಿ ಈ ಥರ ಪ್ರೆಸ್ ಮಾಡಿದ್ರೆ ಅದ್ರ ಒಳಗಡೆ ಇರೋ ಆಯಿಲೆಲ್ಲ ಈಚೆ ಬಂದುಬಿಡುತ್ತೆ. ಈ ಥರ ಮಾಡ್ಕೊಂಡ್ರೇ ಸರಿ ನಮಗೆ, ಇಲ್ಲಾಂದ್ರೆ ಆಯಿಲೆಲ್ಲ ಕಜ್ಜಾಯದೊಳಗಡೆ ಹಂಗೆ ಇರುತ್ತೆ. ಇಷ್ಟೇ ಆಗಿದೆ. ಈಗ ನಾನು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಈ ಕಜ್ಜಾಯನ ನಾವು ಈ ಥರ ರೆಡಿ ಮಾಡಿಬಿಟ್ಟು ಏರ್ ಟೈಟ್ ಡಬ್ಬದಲ್ಲಿ ಹಾಕ್ಬಿಟ್ಟು 1 ವೀಕ್ವರೆಗೂ ನಾವು ಇಟ್ಕೋಬೋದು. ಇದನ್ನು 1 ವಾರದ ತನಕ ಏನೂ ಆಗೋಲ್ಲ. ಮತ್ತು ಹಿಟ್ಟನ್ನು ಸ್ವಲ್ಪ ಈ ಥರ ಇದ್ರೇ ಈ ಕ್ವಾಂಟಿಟಿ ಸ್ವಲ್ಪ ಹಸಿಯಾಗಿರಬೇಕು. ಆವಾಗ ನಾವು ಕಜ್ಜಾಯ ಪಾಕ ಮಾಡಿಕೊಂಡ್ರೆ ಬೆಲ್ಲ ಸ್ವೀಟ್ ಜಾಸ್ತಿ ಬೇಕಾಗಿರಲ್ಲ. ಈ ಥರ ಕಜ್ಜಾಯ ಪಾಕ ರೆಡಿ ಮಾಡಿಕೊಂಡು ನಾವು ಇದನ್ನು ಏರ್ ಟೈಟ್ ಡಬ್ಬದಲ್ಲಿಟ್ಟು 1 ತಿಂಗಳವರೆಗೂ ಯೂಸ್ ಮಾಡ್ಕೋಬೋದು. ಇದನ್ನು ಯಾವಾಗ ಬೇಕೋ ಆವಾಗ ನಾವು ಬಿಸಿಯಾಗಿ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಕಜ್ಜಾಯ ಮಾಡೋವಾಗ ಆದಷ್ಟು ಕಜ್ಜಾಯ ಮಾಡೋರು ಅಷ್ಟೇ ಇರಬೇಕು, ಬೇರೆಯವರೆಲ್ಲ ಇರೋದು ಬೇಡ ಅಂತೇಳ್ಬಿಟ್ಟು ದೊಡ್ಡವ್ರು ಹೇಳ್ತಿದ್ರು. ಯಾಕಂದರೆ ಕಜ್ಜಾಯಾಗ ಬೇಗ ಡಿಸ್ಟಿ ಆಗುತ್ತೆ ಅಂತ ಹೇಳ್ತಿದ್ರು. ಇದು ನಿಜ, ಬೇಕಾದರೆ ಅಬ್ಸರ್ವ್ ಮಾಡಿ. ಇಷ್ಟೇ, ನೀವು ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.